ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದೆಹಲಿಯ ದಂಡಯಾತ್ರೆಯಿಂದ ವಾಪಸ್ ಬಂದಿರತಕ್ಕಂಥ DCM DK ಶಿವಕುಮಾರ್ ಈಗ ಅಕ್ಷರಶಃ ಕಾದ ಹಸಿದ ವ್ಯಾಘ್ರಗೊಂಡ ಹುಲಿಯಂತಾಗಿದ್ದಾರೆ. ಅಂದ್ರೆ ಸಿಟ್ಟಿನ ಒಂದು ತುತ್ತ ತುದಿಗೆ ಏರಿದ್ದಾರೆ. ಯಾಕಂದ್ರೆ ಏನೆಲ್ಲ ಕನಸುಗಳನ್ನ ಕಟ್ಕೊಂಡು ಅವರು ಹೈಕಮಾಂಡ್ಗೆ ಭೇಟಿ ಮಾಡಲಿಕ್ಕೆ ಮತ್ತು ದೆಹಲಿ ಯಾತ್ರೆಗೆ ಹೋಗಿದ್ರು, ಆ ಯಾವ ಆಸೆಯೂ ಕೂಡ ಕೈಗೂಡಿಲ್ಲ, ಈಡೇರಿಲ್ಲ. ಪ್ರಮುಖವಾಗಿ ಅವರ ಅಧಿಕಾರ ಹಸ್ತಾಂತರದ ಕನಸು ಮತ್ತು CM ಗಾದಿಗೆ ಇರುವ ಕನಸು ಯಾವುದು ಕೂಡ ಸದ್ಯಕ್ಕೆ ಅದು ಕಾರ್ಯರೂಪಕ್ಕೆ ಬರುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಬದಲಾಗಿ ಸಿದ್ದರಾಮಯ್ಯನವರೇ ರಾಜ್ಯ ಸರ್ಕಾರವನ್ನ ಮುಖ್ಯಮಂತ್ರಿಯಾಗಿ ಮುನ್ನಡೆಸುವಂತಹ ಎಲ್ಲ ಲಕ್ಷಣಗಳು ಕೂಡ ಹೈಕಮಾಂಡ್ನಿಂದ ಹಿಡಿದು ರಾಜ್ಯ ಮಟ್ಟದ ತನಕ ಕಾಂಗ್ರೆಸ್ ವಲಯದಲ್ಲಿ ಕಂಡು ಬರ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಮನಃಶಾಂತಿಯನ್ನ ಅರಸಿಯೋ ಅಥವಾ ದೂರದ ಮತ್ತೊಂದು ದೊಡ್ಡ ಯೋಜನೆಗೆ ಕೈ ಹಾಕಿಯೋ ಅಥವಾ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದು ಅದಕ್ಕೂ ಮುಂಚೆ ದೇವರ ಆಶೀರ್ವಾದವನ್ನ ಪಡೆಯೋದಕ್ಕೂ ಏನೋ ದೆಹಲಿಯಿಂದ ಬಂದಿರತಕ್ಕಂಥ DK ಶಿವಕುಮಾರ್ ನೊಣವಿನ ಕೆರೆ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿರತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಆ ಕುರಿತ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ತಂಡಿ. ಎಸ್ ವೀಕ್ಷಕರೇ, DK ಶಿವಕುಮಾರ್ ಸಿಡಿದು ಬಿಟ್ಟಿದ್ದಾರಾ? ಸಿಡಿಯೋದಕ್ಕಿಂತ ಮುಂಚೆ ಒಂದು ತಣ್ಣಗಿನ ಭಾವವನ್ನು ಅನುಭವಿಸ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗೆ ಎದ್ದು ನಿಂತಿದೆ. ನೋಡಿ, DK ಶಿವಕುಮಾರ್ ಯಾವಾಗ ದೆಹಲಿಗೆ ಹೋದ್ರು ಅಲ್ಲಿ ತಮ್ಮ ಎಲ್ಲಾ ದಾಳಗಳನ್ನ ಎಲ್ಲಾ ಪ್ರಯತ್ನಗಳನ್ನು ಕೂಡ ಅವರು ಟ್ರೈ ಮಾಡಿದ್ರು. ಆದರೆ ಯಾವುದಕ್ಕೂ ಕೂಡ ಸರಿಯಾದ ಒಂದು ಉತ್ತರ ಸಿಗಲಿಲ್ಲ ಅನ್ನುವಂಥದ್ದು. ಈಗಾಗಲೇ DK ಶಿವಕುಮಾರ್ ಅವರಿಗೂ ಕೂಡ ಒಂದು ನಿರ್ಲಕ್ಷ್ಯವನ್ನು ಮಾಡಲಿಕ್ಕೆ ಅಥವಾ ಈ ಸದ್ಯಕ್ಕೆ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತಹ ಯಾವುದೇ ದೊಡ್ಡ ಸಮರ್ಥನೆಗಳು ಇಲ್ಲ, ಅದು ಕೂಡ ಸಾಧ್ಯ ಆಗ್ತಾ ಇದೆ. ದೆಹಲಿಯಿಂದ ಬಂದಿರತಕ್ಕಂಥ DK ಶಿವಕುಮಾರ್ ಅವರ ಮೌನ ದೊಡ್ಡ ಮಟ್ಟದ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ ಅಲ್ವಾ? ಯಾಕಂದರೆ ಹೈಕಮಾಂಡ್ಗೂ ಕೂಡ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡಬೇಕು ಅನ್ನೋದಕ್ಕೆ ಒಂದು ಸೂಕ್ತ ಕಾರಣ ಸಿಗ್ತಾ ಇಲ್ಲ ಮತ್ತು ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋದಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಸೂಕ್ತ ಕಾರಣವೂ ಸಿಗ್ತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಮಾತನಾಡೋದಾದರೆ ಕೇವಲ ಒಂದು ಪ್ರಾಮಿಸನ್ನು ಮಾಡಿದ್ರು, ಹೇಳಿದಂತೆ ನಡ್ಕೋಬೇಕು ಅನ್ನುವಂಥ ಆಗ್ರಹ ಬಿಟ್ಟುಬಿಟ್ರೆ ಒಂದು ದೊಡ್ಡ ಮಟ್ಟದ ಯಾವುದೇ ಒಂದು ಕಾರಣ ಸಿಗ್ತಾ ಇಲ್ಲ. ಇದರ ಪ್ರತಿಫಲವಾಗಿ DK ಶಿವಕುಮಾರ್ ವಿರುದ್ಧವೇ ಹಲವಾರು ದೂರುಗಳು ಹೈಕಮಾಂಡ್ ಬಳಿ ಇರತಕ್ಕಂಥದ್ದು. ಅದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಈಗಾಗಲೇ BJPಯ ಜೊತೆಗೆ ಒಂದಷ್ಟು ಸಖ್ಯವನ್ನು ಬೆಳೆಸಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಇರ್ತಕ್ಕಂಥದ್ದು DK ಶಿವಕುಮಾರ್ ಮೇಲೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳ ವಿರೋಧಿಯಾಗಿ ಕೆಲವೊಂದು ಅವರು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಕಾರ್ಯಚಟುವಟಿಕೆಗಳನ್ನು ಮಾಡಿರ್ತಕ್ಕಂಥದ್ದು, ಜೊತೆಗೆ ಪಕ್ಷ ವಿರೋಧಿ ಕೆಲಸಗಳಿಗೆ ತಮ್ಮ ಬೆಂಬಲಿಗರನ್ನು ಹಚ್ಚಿರ್ತಕ್ಕಂಥದ್ದು. ಯಾಕಂದರೆ ಡೆಲ್ಲಿಗೆ ಹೋಗೋದು, ಆಮೇಲೆ ರಾಜ್ಯ ಸರ್ಕಾರದ ವಿರುದ್ಧ ಅಥವಾ ಸಿದ್ದರಾಮಯ್ಯನವರ ಆಡಳಿತದ ವಿರುದ್ಧ ಹೇಳಿಕೆಗಳನ್ನು ಕೊಡುವಂಥದ್ದು, ಇವೆಲ್ಲವೂ ಕೂಡ ಸಾಕಷ್ಟು ಮುಜುಗರಕ್ಕೆ ಪಕ್ಷವನ್ನು ತಂದೊಡ್ಡಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲದೆ ಸಾಫ್ಟ್ ಹಿಂದುತ್ವದ ಬೆನ್ನು ಬಿದ್ದಿದ್ದಾರೆ DK ಶಿವಕುಮಾರ್. ಯಾಕಂದ್ರೆ ಕುಂಭಮೇಳಕ್ಕೂ ಕೂಡ ಅಲ್ಲಿ ಭೇಟಿ ಕೊಟ್ಟುಬಿಟ್ಟು ನಾವು ಹಿಂದುತ್ವವಾದಿ ಅನ್ನುವಂಥದ್ದನ್ನು ಅವರು ಪ್ರತಿಫಲಿಸಿಕೊಂಡ್ರು. ಅದಲ್ಲದೆ ಒಂದು ಅಧಿವೇಶನದಲ್ಲೇ, ಬೆಳಗಾವಿ ಅಧಿವೇಶನದಲ್ಲೇ ನಮಸ್ತೆ ಸದಾ ವತ್ಸಲೆ ಅನ್ನುವಂತಹ ಒಂದು RSSನ ಗೀತೆಯನ್ನು ಹಾಡಿ ಅದರ ಒಲವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಇವೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಹೋಗಿದೆ. ಹಾಗಾಗಿ DK ಶಿವಕುಮಾರ್ ಅವರ ಪರವಾಗಿ ಹೈಕಮಾಂಡ್ ನಿಂತ್ಕೊಂಡಿಲ್ಲ. ಇದೆಲ್ಲದರ ಹೊರತಾಗಿ ಒಂದು ರೀತಿ ಗುಮ್ಮನಂತೆ ಕಾಡ್ತಾ ಇರತಕ್ಕಂತಹ CBI ಕೇಸ್ಗಳಿದೆಯಲ್ಲ DK ಶಿವಕುಮಾರ್ ಮೇಲೆ, ಅದು ಕೂಡ ದೊಡ್ಡ ಮಟ್ಟದ ಅವರಿಗೆ ಹಿನ್ನಡೆಯನ್ನ ಕೊಡ್ತಾ ಇದೆ. ಇದರ ವಿರುದ್ಧವಾಗಿ ಈಗ ಸಿದ್ದರಾಮಯ್ಯನವರು ಒಂದು ಅವರ ಪ್ರತಿಕ್ರಿಯೆ ಏನಿದೆ, ಅವರ ವರ್ಚಸ್ಸು ಏನಿದೆ, ಅವರ ಮಾಸ್ ಲೀಡರ್ಶಿಪ್ ಏನಿದೆ, ಅದು ಕೂಡ ರಾಹುಲ್ ಗಾಂಧಿ ಅವರ ಆಲೋಚನೆಗಳಿಗೆ ಸೂಟ್ ಆಗ್ತಾ ಇದೆ ಅನ್ನುವಂಥದ್ದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಅಹಿಂದ ಮತ ಬ್ಯಾಂಕ್ ಮೇಲೆ ಸಿದ್ದರಾಮಯ್ಯ ಏನು ಕಣ್ಣಿಟ್ಟಿದ್ದಾರೆ, ಅಹಿಂದಾದ ಪರಮೋಚ್ಚ ನಾಯಕ ಅಂತ ಗುರುತಿಸ್ಕೊಳ್ತಿದ್ದಾರೆ. ಆ ಅಹಿಂದ ಮತಗಳನ್ನು
ಮತಗಳನ್ನು ಸೆಳೆಯೋದಕ್ಕೆ ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ ರಾಹುಲ್ ಗಾಂಧಿ ಕೂಡ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು. ಜೊತೆಗೆ ಜಾತಿ ಸಮೀಕ್ಷೆಯ ಪರವಾಗಿ ರಾಹುಲ್ ಗಾಂಧಿ ಇದ್ದಾರೆ, ಜೊತೆಗೆ ಸಿದ್ದರಾಮಯ್ಯ ಜಾತಿ ಸಮೀಕ್ಷೆ ಮಾಡಿಸ್ತಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಜಾತಿ ಸಮೀಕ್ಷೆ ವರದಿಯನ್ನೇ ಬಿಡುಗಡೆ ಮಾಡಲಿಕ್ಕೆ, ಅದನ್ನು ಬಹಿರಂಗಪಡಿಸಲಿಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಈ ಥರದ ಸಾಕಷ್ಟು ಸಿದ್ದರಾಮಯ್ಯನವರ ಸಾಮಾಜಿಕ ಚಿಂತನೆ, ಸಾಮಾಜಿಕ ಕಾರ್ಯಕ್ರಮಗಳು, ಗ್ಯಾರಂಟಿಗಳು ಇವೆಲ್ಲವೂ ಕೂಡ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಅಥವಾ ಅವರ ಮನಸ್ಸನ್ನು ತಟ್ಟುವಂತಹ ಪರಿಸ್ಥಿತಿಯನ್ನೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ರಾಹುಲ್ ಗಾಂಧಿಯವರ ಮನಸ್ಸು ಮತ್ತು ನಿರ್ಧಾರ ಸಿದ್ದರಾಮಯ್ಯನವರ ಕಡೆಗೆ ವಾಲಿದೆ. ಅದೇ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಸ್ವಲ್ಪ ಅದು ಹಿನ್ನಡೆಯಾಗಿದೆ ಅನ್ನುವಂಥದ್ದು ನಮಗೆ ಪ್ರೂವ್ ಆಗ್ತಾ ಇದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅನ್ನುವಂಥದ್ದು ಒಂದು ದೊಡ್ಡ ಸಾಧನೆ ಮತ್ತು ಮೂಲ ಕಾಂಗ್ರೆಸ್ಸಿಗ ಅನ್ನುವಂಥದ್ದು ಬಿಟ್ಟರೆ ಬೇರೆ ಇತರ ಒಂದು ಪ್ಲಸ್ ಪಾಯಿಂಟ್ಗಳಿಲ್ಲ. ಡಿ ಕೆ ಶಿವಕುಮಾರ್ ಪ್ರಖರ ಭಾಷಣಕಾರರಲ್ಲ, ತುಂಬ ಅದ್ಭುತವಾದ ಜನಮರಳು ಮಾಡುವಂಥ ಭಾಷಣಗಳನ್ನು ಮಾಡುವಂಥ ಕಲೆ ಅವರಿಗಿನ್ನೂ ಸಿದ್ಧಿಸಿಲ್ಲ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನು ಸಿದ್ದರಾಮಯ್ಯನವರ ಎದುರುಗಡೆ ನಿಲ್ಲಿಸಿದರೆ ಮಾಸ್ ಲೀಡರ್ ಆಗಿ ಸಿದ್ದರಾಮಯ್ಯನವರೇ ಹೊರಹೊಮ್ತಾರೆ. ಇಷ್ಟಕ್ಕೂ ಮತ್ತೊಂದು ದೊಡ್ಡ ವಿಚಾರ ಏನು ಅಂತಂದರೆ, ಡಿ ಕೆ ಶಿವಕುಮಾರ್ ಅವರ ಹಿಂದೆ ಇರತಕ್ಕಂಥ ನಾಯಕರು ಮತ್ತು ಯಾರನ್ನ ಕಟ್ಕೊಂಡು ಅವರು ರಾಜಕಾರಣವನ್ನು ಮಾಡ್ತಿದ್ದಾರೆ ಅಂತ ನಾವು ನೋಡೋದಾದರೆ ಅದು ಮತ್ತಷ್ಟು ಗೊಂದಲಕ್ಕೆ ಈಡಾಗುತ್ತೆ. ನೋಡಿ, ನಾರಾ ಭರತ್ ರೆಡ್ಡಿ, ಬಳ್ಳಾರಿ ಗಲಾಟೆ ಮಾಡಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅಂತವ್ರನ್ನ, ವಿನಯ್ ಕುಲಕರ್ಣಿ ಅಂತವ್ರನ್ನ, ವೀರೇಂದ್ರ, ಚಿತ್ರದುರ್ಗದ MLA ವೀರೇಂದ್ರ ಪಪ್ಪಿ ಅಂತವ್ರನ್ನ, ಮೊಹಮ್ಮದ್ ನಲ್ಪಾಡ್ ಅವರು ಕಾಂಗ್ರೆಸ್ ಕರ್ನಾಟಕ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ರು. ಈ ತರದ ಒಂದು ಎಡವಟ್ಟ ನಾಯಕರುಗಳನ್ನ ಅವ್ರು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಸಾಧ್ಯ ಆಗುತ್ತಾ ಒಬ್ಬ CM ಆಗಿ ಬೆಳೀಲಿಕ್ಕೆ? ಇದು ಬಿಟ್ಬಿಟ್ರೆ ಶಿವಗಂಗಾ ಬಸವರಾಜ್ ಅಂತವ್ರನ್ನ, ಕುಣಗಲ್ ರಂಗನಾಥ್ ಅಂತವ್ರನ್ನ, ಶರತ್ ಬಚ್ಚೇಗೌಡ, ಮಾಗಡಿ ಬಾಲಕೃಷ್ಣ, ಈ ತರಹದ ಒಂದು ರೀತಿಯ ಅಪ್ರಬುದ್ಧ ಶಾಸಕರನ್ನ ಅಥವಾ ನಾಯಕರನ್ನ ಇಟ್ಕೊಂಡು ಇವರು ಈ CM ಸೀಟಿನ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಸಿದ್ಧಾಂತವಾದಿ ರಾಜಕಾರಣಿಯಾಗಿ ಮಾಸ್ ಲೀಡರ್ ಆಗಿ ಒಂದು ಕಡೆ ನಿಂತ್ಕೊಂಡ್ರೆ, ಡಿ ಕೆ ಶಿವಕುಮಾರ್ ನೋ ಡೌಟ್ ಟ್ರಬಲ್ ಶೂಟರ್. ಆದರೆ ಒಂದು CM ಗಾದಿಗೆ ಏರುವಂತಹ ವರ್ಚಸ್ಸನ್ನು ಬೆಳೆಸಿಕೊಳ್ಳೋದಕ್ಕೆ ತಮ್ಮ ಬೆಂಗಾವಲು ಪಡೆಯನ್ನ ಅವರು ರೂಪಿಸಿಕೊಳ್ಳುವಲ್ಲಿ ಎಲ್ಲೋ ಸೋತಿದ್ದಾರೆ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಮನದಟ್ಟಾಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಂಚ ತಾಳ್ಮೆಯಿಂದ ಇರುವಂತೆ ಸೂಚಿಸಲಾಗ್ತಾ ಇದೆ, ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಅನ್ನುವಂಥದ್ದು. ಈ ಎಲ್ಲದರಿಂದ ಬೇಜಾರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈಗ ಇವತ್ತು ತುಮಕೂರಿನ ನೊಣವಿನ ಕೆರೆ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿ ಅವರು ಯಾವ ತೀರ್ಮಾನವನ್ನು ಮಾಡ್ಕೊಂಡು ಬರ್ತಾರೆ ಅಥವಾ ನಾಳೆ ನಾಡದ್ರಲ್ಲಿ ಯಾವ ತೀರ್ಮಾನವನ್ನು ಪ್ರಕಟಿಸ್ತಾರೆ ಅನ್ನುವಂಥ ಒಂದು ದೊಡ್ಡ ನಿರೀಕ್ಷೆ, ಕುತೂಹಲವನ್ನ ಕೆರಳಿಸಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.